ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರಲ್ಲ, ನಿಜವಾಗ್ಲೂ ಕೂಡ ಸಂಡೇ ಎಪಿಸೋಡಲ್ಲಿ ಕಳೆದ ವಾರ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೀರನ್ನ ಹಾಕಬೇಕಿರುತ್ತೆ. ಅಂದರೆ ಯಾರ್ದು ಪಾಪದ ಕೂಡ ತುಂಬಿದೆ, ಮನೆಯಿಂದ ಹೋಗಬೇಕಿತ್ತು ಅಂದ್ಬಿಟ್ಟು. ಇವಾಗೂ ಕೂಡ ಈ ಒಂದು ಚಟುವಟಿಕೆ ಮಾಡಿಸ್ತಾರಲ್ಲ ವಾರ ವಾರ, ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಫಸ್ಟ್ ಪ್ರೋಮೋ ಜಲಕ್ಕೆ ಹೇಗಿದೆ ಅಂತ ನೋಡೋಣ ಬನ್ನಿ. ಆ ನಂತರ ಒಂದೊಂದೇ ಪಾಯಿಂಟ್ಸ್ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೆ ಅಂತ ಅವ್ರ ಮೇಲೆ ಅನ್ಕೊಂಡವ್ರೆ. ಎಸ್, ನೋಡಿದ್ರಲ್ಲ, ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಿರೋದು ಏನಪ್ಪ ಅಂತಂದ್ರೆ, ಸಂಡೇ ಎಪಿಸೋಡಲ್ಲಿ ಈ ಥರ ಒಂದು ಆಕ್ಟಿವಿಟಿ ಇದ್ದೇ ಇರುತ್ತೆ. ಒಂದು ಫನ್ನಿ ಇರುತ್ತೆ, ಡ್ಯಾನ್ಸ್ ಮಾಡೋದಿರುತ್ತೆ, ಎಲ್ಲ ಕೂಡ ಇಲ್ಲಿ ಚೆನ್ನಾಗಿರುತ್ತೆ. ಬಟ್ ಈ ಒಂದು ಆಕ್ಟಿವಿಟಿಯಿಂದ ಎಲ್ಲರೂ ಕೂಡ ಕಲ್ತ್ಕೋಬೇಕಾಗಿರೋದೇನಪ್ಪ ಅಂತಂದ್ರೆ, ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರ ಜೊತೆಲಿರೋರು ಕೂಡ ಇಲ್ಲಿ ಇರ್ಬೋದು, ಏನು ಮಿಸ್ಟೇಕ್ ಆಗ್ತಿದೆ, ನಮ್ಮಿಂದ ಅವ್ರಿಗೆ ಏನಾದರೂ ತೊಂದರೆ ಆಗ್ತಿದೆ ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೀಟಾಗಿ. ಕಳೆದ ವಾರ ನೀರು ಹಾಕಬೇಕಿತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ಈ ವಾರ ನೋಡಿ, ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ತಲೆ ಎಲ್ರಿಗೂ ಕೂಡ ಬಲೂನ್ ಕಟ್ಟಿರ್ತಾರೆ, ಆ ಬಲೂನು ಇಲ್ಲಿ ಹೊಡೆದಾಕ್ಬೇಕು. ಒಂದು ಭ್ರಮೆಯಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಅಂದ್ಬಿಟ್ಟು, ಆ ಒಂದು ಭ್ರಮೆ ಏನು ಅಂತ ಅಂದ್ಬಿಟ್ಟು, ಹೌದು ಎಲ್ರಿಗೂ ಕೂಡ ಒಂದು ಭ್ರಮೆ ಅಂತ ಅಂದ್ಬಿಟ್ಟು ಇದ್ದೇ ಇರುತ್ತೆ. ಆದರೆ ಕೆಲವೊಬ್ರಿಗೆ ಸ್ವಲ್ಪ ಅದು ಜಾಸ್ತಿ ಇರುತ್ತೆ. ಅದೇಳಲ್ವ, ಪಿತ್ತ ನತ್ತಿಗತ್ತು ಬಿಟ್ಟಿದೆ ಅವನಿಗೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಆಡ್ತಾ ಇರ್ತಾರೆ. ಒಬ್ಬೊಬ್ರು ಏನೂ ತಪ್ಪೇ ನಡೆದಿರಲ್ಲ ಆ ವ್ಯಕ್ತಿಯಿಂದ, ಆದರೂ ಕೂಡ ಆ ಥರ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರಲ್ವಾ. ಅದಕ್ಕೋಸ್ಕರನೇ ಒಂದು ಭ್ರಮೆಯಲ್ಲಿ ಅವ್ರು ಇದ್ದಾರೆ ಅಂತಂದ್ರೆ, ಯಾವೊಂದು ಭ್ರಮೆಯಲ್ಲಿದ್ದಾರೆ ಅದನ್ನ ಹೇಳ್ಬಿಟ್ಟು ಆ ಭ್ರಮೆಯಿಂದ ಹೊರಗಡೆ ಬರಬೇಕು ಅಂತ ಅಂದ್ಬಿಟ್ಟು ಬಲೂನ್ಗಳು ಇಟ್ಟಿದ್ದಾರೆ, ತಲೆಗೆ ಆ ಬಲೂನ್ನ ಹೊಡೆದಾಕ್ಬೇಕು. ಮೋಸ್ಟ್ ಜಾಸ್ತಿ ಇಲ್ಲಿ ಯಾರು ಬಲೂನ್ ಹೊಡೆದಿದ್ದಾರೆ ಅಂತ ಅಂದ್ಬಿಟ್ಟು, ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಗಿಲ್ಲಿಯವ್ರು ಬಂದ್ಬಿಟ್ಟು ರಘು ಅವ್ರಿಗೆ ಬಲೂನ್ ಹೊಡಿತಾರೆ. ರೀಸನ್ ಕೊಡ್ಬೇಕಲ್ಲ, ನಿಜವಾಗ್ಲೂ ಕೂಡ ಕರೆಕ್ಟ್ ಆದ ರೀಸನ್ 100% ನಿಜಾನೇ ಇದು ನನಗನ್ಸಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ಕೂಡ ಇಲ್ಲಿ ಹೇಳಿ. ನೋಡಿ, ಫಸ್ಟ್ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ, ರಘು ಅವ್ರನ್ನ ಅವರಿಗೆ ಫ್ರೆಂಡ್ಶಿಪ್ ಅನ್ನೋ ಹೆಸರಿನಲ್ಲಿ ಅವ್ರಿಗೆ ನಾನು ನೋವು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅನ್ನೋ ಭ್ರಮೇಲಿ ಅವ್ರು ಇದ್ದಾರೆ ಅಂತ ಅಂದ್ಬಿಟ್ಟು. ಅದು ನಿಜಾನೇ, ಗಿಲ್ಲಿಯವರು ಪ್ಯೂರ್ ಆಗಿ ಫ್ರೆಂಡ್ಶಿಪ್ ಇದೆ. ಆದರೆ ರಘು ಅವ್ರಿಗೆ ಏನು ಅನಿಸ್ತಾ ಇದೆ ಅಂತಂದ್ರೆ, ಇಲ್ಲ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ನು ನನಗೆ ನೋವು ಮಾಡ್ತಿದ್ದಾನೆ, ಗಿಲ್ಲಿ ನನಗೆ ನೋವು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಅವರು ಒಂದು ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯಿಂದ ಈಚೆ ಬರಬೇಕು. ಇದನ್ನು ಕೂಡ ನೋಡಿ, ಬೇಕು ಬೇಕು ಅಂತ ಅಂದ್ಬಿಟ್ಟು ಈ ಒಂದು ಪಾಯಿಂಟ್ನ ಇಟ್ಕೊಂಡ್ಬಿಟ್ಟು ರಘು ಅವರು ಇನ್ನೂ ಸ್ವಲ್ಪ ಜಗಳನ ಜಾಸ್ತಿ ಮಾಡ್ತಾರೆ. ಖಂಡಿತವಾಗ್ಲೂ ಇವಾಗ ಅವ್ರು ಏನು ಹೇಳಿದ್ದಾರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವರು ಭ್ರಮೆಯಲ್ಲಿದ್ದಾರೆ, ಖಂಡಿತವಾಗ್ಲೂ ಆ ಭ್ರಮೆಯಿಂದ ಹೊರಗಡೆ ಬರಬೇಕು. ಬಟ್ ಗಿಲ್ಲಿಯವ್ರು ಇಷ್ಟು ಹೇಳಿದ್ಮೇಲೂ ಕೂಡ ಅವರು ಬರಲ್ಲ ಭ್ರಮೆಯಿಂದ ಹೊರಗಡೆ ಅಂತ ನಾನು ಅನ್ಕೊಂಡಿದ್ದೀನಿ ವೀಕ್ಷಕರೇ. ಯಾಕಂದ್ರೆ ಗಿಲ್ಲಿಯವ್ರು ಪ್ರತಿಯೊಂದು ಮಾತಲ್ಲೂ ಕೂಡ ತಪ್ಪು ಹುಡ್ಕೋದು ಯಾರು ಅಂತಂದ್ರೆ ಇಲ್ಲಿ ರಘು ಅವರು. ಏನೇ ಮಾತಾಡಿದ್ರು ಕೂಡ ಇಲ್ಲಿ ಗಿಲ್ಲಿಯವ್ರದ್ದು ತಪ್ಪು ಅಂತ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಇದರಿಂದ ಹೊರಗಡೆ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಹೌದು, ರಘು ಅವರು ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಬೇರೆ ಎಲ್ಲಾ ಸ್ಪರ್ಧಿಗಳ ಹತ್ರನೂ ಕೂಡ, ಅಂದ್ರೆ ಗಿಲ್ಲಿಯವ್ರನ್ನ ಬಿಟ್ಟು ಬೇರೆ ಎಲ್ಲಾ ಸ್ಪರ್ಧಿಗಳ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ನಗನಗತಾ ಇಲ್ಲಿ ಮಾತಾಡ್ತಾ ಇರ್ತಾರೆ. ಆದ್ರೆ ಗಿಲ್ಲಿಯವರು ಅಂತ ಅಂದಿದ ತಕ್ಷಣ ತುಂಬಾ ಸಲೀಸಾಗಿ ಈಸಿಯಾಗಿ ತಗೊಂಡ್ಬಿಟ್ಟಿದ್ದಾರೆ, ಒಂದು ಭ್ರಮೆಯಲ್ಲಿದ್ದಾರೆ ನಿಜವಾಗ್ಲೂ ಕೂಡ. ಆ ಭ್ರಮೆಯಿಂದ ಹೊರಗಡೆ ಬಂದ್ರೆ ನಿಜವಾಗ್ಲೂ ಕೂಡ ಟಾಪ್ 5 ಕಂಟೆಸ್ಟೆಂಟ್ ಅದು ಏನ್ ಬರ್ತಾರೋ ಅಲ್ಲಿ ಖಂಡಿತವಾಗ್ಲೂ ಇರ್ತಾರೆ. ಆದ್ರೆ ಇದೇ ತರ ಒಂದು ಭ್ರಮೆ ಇಟ್ಕೊಂಡ್ಬಿಟ್ಟು ಗಿಲ್ಲಿಯವ್ರ ಮೇಲೆ ಅರ್ಚಾಡೋದು, ಕಿರ್ಚಾಡೋದು, ಬರೀ ಇವನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಇದ್ದಾನೆ ಅಷ್ಟೇ, ನನಗೆ ಅವನ ತರ ಇಲ್ಲಿ ಇರೋಕೆ ಆಗಲ್ಲ. ಯಾಕಂದ್ರೆ ನನಗೆ ಇಲ್ಲಿ ನಂದೇ ಆದ ಒಂದು ಹೆಸರಿದೆ ಅಂತ ಇಲ್ಲಿ ಹೇಳ್ಕೊಂಡ್ರು. ಎಲ್ರಿಗೂ ಕೂಡ ಹೌದು, ಒಂದು ಸಾಧನೆ, ಒಂದು ಹೆಸರು ಅಂತ ಮಾಡಿರೋಕೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಇರೋದು. ಅಂದ್ರೆ ಅವ್ರವ್ರ ಸಾಧನೆ ಅವ್ರವ್ರಿಗೆ ಗೊತ್ತಿರುತ್ತೆ ಖಂಡಿತವಾಗ್ಲು. ಏನೋ ಅವನ ಅಂತವನ ಇಂಥವನ ಅಂತ ಇನ್ನೊಬ್ಬರನ್ನ ಕಾಳಿ ಎಳೆಯೋದಿರ್ಬೋದು ಅಥವಾ ಹೀಯಾಳಿಸೋದಿರ್ಬೋದು, ಖಂಡಿತವಾಗ್ಲೂ ಅದು ಮಾಡಲೇಬಾರ್ದು. ನಾವೇನು ಸಾಧನೆ ಮಾಡಿದ್ದೀವಿ ಅಂತ ಬಿಟ್ಟು ಪ್ರತಿ ಸತಿ ನಮ್ಮ ಬಾಯಲ್ಲಿ ನಾವು ಹೇಳ್ಕೊಳ್ಳೋಕ್ಕಿಂತ ಬೇರೆಯವರು ಹೇಳಿದ್ರೆ ಚೆನ್ನಾಗಿರುತ್ತೆ. ಆದರೆ ರಘು ಅವರು ಮೊನ್ನೆ ಏನು ಮಾಡಿದ್ರು, ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಇಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡಿರ್ತಾನೆ ಹಾಗೆ ಹೀಗೆ ಅಂತ, ಎದ್ದುಬಿಟ್ಟು ಶೋ ಅಂತ ನೋಡಲ್ಲ, ಹೊಡೆಯಕ್ಕೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಅಂದರು. ಅಂದರೆ ಇಲ್ಲಿ ಗಿಲ್ಲಿಯವರು ಪ್ಯೂರ್ ಫ್ರೆಂಡ್ಶಿಪ್ನ ಇಷ್ಟಪಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೋ ಅಂತ ಇಲ್ಲಿ ಗಿಲ್ಲಿಯವರು ಹೇಳ್ತಾ ಇದ್ದಾರೆ. ಆದರೆ ಇದು ರಘು ಅವ್ರಿಗೆ ಅರ್ಥ ಆಗ್ತಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಹೇಳಿದ್ದಾರೆ. ಸುಮ್ಮನೆ ಅನ್ನೆಸೆಸರಿ ಆಗಿ ಇಲ್ಲಿ ಗಿಲ್ಲಿಯವ್ರನ್ನ ತಪ್ಪಿಲ್ಕೊಂತಾರೆ ಅಂತ ನನ್ನ ಒಂದು ಒಪಿನಿಯನ್. ಕಾಮಿಡಿ ರೀತಿಲಿ ತಗೊಂಡ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಆಗಿ ಇವರು ಕಾಮಿಡಿ ರೀತಿ ತಗೊಂತಾರೆ. ಅದರಲ್ಲೂ ಕೂಡ ಗಿಲ್ಲಿಯವ್ರು ಕಾಮಿಡಿ ಮಾಡಿದಾಗ ಮಾತ್ರ ಅವರು ತಗೊಂತಾರೆ. ಬೇರೆ ಯಾರೇ ಕೂಡ ಇಲ್ಲಿ ಕಾಮಿಡಿ ಮಾಡಿದ್ರೆ, ನಾನು ಹೇಳ್ತಿರೋದು ಎಕ್ಸಾಂಪಲ್, ಇಲ್ಲಿ ಅಶ್ವಿನಿ ಅವರು ರಘು ಅವ್ರು ಕಾಲೆಳೆದ್ರು ಕೂಡ ಅವ್ರು ಅದನ್ನ ಖುಷಿನ ತಗೊಂತಾರೆ. ಏನಕ್ಕೆ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಅಶ್ವಿನಿ ಅವರು ಒಳ್ಳೆಯವರು ಅಂತ ಇದೆ, ಆದರೆ ಗಿಲ್ಲಿ ಅವರು ಕೆಟ್ಟವರು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನ ಇಲ್ಲಿ ಮನಸ್ಸಿಂದ ಈಚೆ ತೆಗೆದ್ರೆ, ಅಂದರೆ ಕೆಟ್ಟವರು ಅನ್ನೋ ಭಾವನೆ ಇಟ್ಕೊಂಡಿರೋದನ್ನ ಮನಸ್ಸಿಂದ ಈಚೆ ತೆಗೆದು ಬಿಸಾಕಿದ್ರೆ, ಅವಾಗ ನಾವು ನೋಡಿದ್ರೆ ಅವ್ರು ಏನೇ ಮಾಡಿದ್ರು ಕೂಡ, ಅವ್ರು ಏನು ಕಾಮಿಡಿ ಮಾಡ್ತಿದ್ದಾರೆ ಅದು ಪ್ಯೂರ್ ಕಾಮಿಡಿ, ತುಂಬಾ ಚೆನ್ನಾಗಿ ಮನಸ್ಸಿಂದ ಇಲ್ಲಿ ಮಾಡ್ತಿದ್ದಾರೆ. ಹೌದು, ಆ ವ್ಯಕ್ತಿ ನನ್ನ ಮನಸ್ಸಿಂದ ಇಲ್ಲಿ ಇಷ್ಟಪಡ್ತಾ ಇದ್ದಾನೆ, ನಾನು ಕೂಡ ಅವನ್ನ ಇಷ್ಟಪಡಬೇಕು ಅಂತ ಬರುತ್ತೆ. ಇದು ಗಿಲ್ಲಿಯವರು ಏನು ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಕರೆಕ್ಟ್ ಆಗಿ ಹೇಳಿದ್ದಾರೆ. ಆ ಭ್ರಮೆಯಿಂದ ಇಲ್ಲಿ ರಘು ಅವರು ಹೊರಗಡೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಏನು ಅನ್ಸುತ್ತೆ? ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದು ಕರೆಕ್ಟ್ ಇತ್ತಾ ಅಥವಾ ರಘು ಅವರು ಗಿಲ್ಲಿಯವ್ರನ್ನ ಅರ್ಥ ಮಾಡ್ಕೊಂಡಿರೋದು ಕರೆಕ್ಟ್ ಇದೆಯಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ.
ಇನ್ನು ಪ್ರೋಮೋದಲ್ಲಿರೋ ಪ್ರಕಾರ ರಕ್ಷಿತಾ ಅವರ ಹೆಸರನ್ನ ಸುಮಾರು 4 ಜನ ಇಲ್ಲಿ ತಗೊಂಡಿದ್ದಾರೆ. ರೀಸನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಎಪಿಸೋಡಲ್ಲಿ ಇನ್ನು ಯಾರ್ಯಾರು ಹೆಸರು ತಗೊಂಡಿದ್ದಾರೆ ರಕ್ಷಿತಾ ಅವ್ರದ್ದು ಅಂತ ಅಂದ್ಬಿಟ್ಟು. ಇಲ್ಲಿ ಭ್ರಮೆಯಲ್ಲಿ ನಿಜವಾಗ್ಲೂ ಕೂಡ ಇದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಹೌದು, ಕೆಲವೊಬ್ರು ವ್ಯಕ್ತಿಗಳು ಭ್ರಮೆಯಲ್ಲೇ ಬದುಕ್ತಾ ಇರ್ತಾರೆ, ನಾನೇ ಸರ್ವಶ್ರೇಷ್ಠ ಅನ್ನೋ ರೀತಿ. ಅದಕ್ಕೆ ಇಲ್ಲಿ ಹೇಳ್ತಿರೋದು ಭ್ರಮೆಯಿಂದ ಹೊರಗಡೆ ಬರಲಿ ಅಂತ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಧನುಷ್ ಅವರು ರಕ್ಷಿತಾ ಅವ್ರ ಹೆಸರನ್ನ ತಗೊಂಡಿದ್ದಾರೆ, ರಾಶಿಕಾ ಅವರು, ಕಾವ್ಯ ಅವರು ಮತ್ತೆ ಧ್ರುವಂತ್ ಅವರು ಎಲ್ಲರೂ ಕೂಡ ರೀಸನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆದ ರೀಸನ್ನೇ ಅಂತ ಇಲ್ಲಿ ಅನ್ನಿಸ್ತದೆ. ಯಾಕಂದ್ರೆ ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಬಂದ ಮೇಲೆ ವಾಪಸ್ಸು ಹೋದಾಗ ಏನಪ್ಪ ಈ ರೀತಿಯಾಗಿ 2ನೇ ಸತಿ ಈ ಥರ ಕಳಿಸಿದ್ರಲ್ಲ, ಯಾಕೆ ಕಳಿಸಿರ್ಬೋದು ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಇಲ್ಲಿ ಪ್ರಶ್ನೆ ಅಂತೂ ಹುಟ್ಟಿರುತ್ತೆ. ಯಾಕಂದರೆ ಡಬಲ್ ಚಾನ್ಸು, ಡಬಲ್ ಧಮಾಕ. ಫಸ್ಟಿಗೆ ಇವರು ಅಂದರೆ ಗ್ರ್ಯಾಂಡ್ ಓಪನಿಂಗ್ನಲ್ಲೇ ಮೊದಲನೇ ದಿವಸನೇ ಹೋಗಿದ ತಕ್ಷಣ ಕೇವಲ ಒಂದು 2-3 ಗಂಟೆ ಅನ್ಕೊಳ್ಳಿ, ಇಲ್ಲೊಂದು 10-15 ನಿಮಿಷ ಅನ್ಕೊಳ್ಳಿ, ವಾಪಸ್ ಬಂದ್ಬಿಡ್ತಾರೆ, ಮತ್ತೆ ಹೋಗ್ತಾರೆ. ಇವಾಗ ಸೀಕ್ರೆಟ್ ರೂಮಲ್ಲೂ ಕೂಡ ಇಲ್ಲಿ ಇದ್ರು ನೋಡಿ. ಫಸ್ಟ್ ಟೈಮ್ ಹೋದಾಗ ಅವ್ರ ಬಗ್ಗೆ ಯಾವೊಂದು ಒಪಿನಿಯನ್ ಚೇಂಜ್ ಆಗಿತ್ತು, ಆದರೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ಮೇಲೆ ಇವರೆಲ್ಲರೂ ಕೂಡ ಯಾವ ರೀತಿ ಇಲ್ಲಿ ರಕ್ಷಿತಾ ಅವ್ರನ್ನ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕೆಲವೊಬ್ರು ಬಂಡವಾಳ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಒಬ್ಬರೇ ಇದ್ದಾಗ ಮತ್ತೆ ಇನ್ನೊಬ್ಬರ ಜೊತೆ ನಾವು ಯಾವ ರೀತಿ ನಡ್ಕೊಂತೀವಿ ಅಂತ ಅಂದಾಗ. ಸುಮಾರು ಜನ ಇದ್ದಾಗ ಹೌದು ಎಲ್ಲರ ಹತ್ರನೂ ಮಾತಾಡ್ತೀವಿ, ಕಿತ್ತಾಡ್ತೀವಿ, ಅರ್ಚಾಡ್ತೀವಿ, ಕೂಗಾಡ್ತೀವಿ. ಕೆಲವೊಬ್ರು ವ್ಯಕ್ತಿತ್ವ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಇನ್ನೊಬ್ರ ಜೊತೆ ಇದ್ದಾಗ ಜಾಸ್ತಿ 24 hours ಅವ್ರು ಇದ್ದಿದ್ದೇ ಇಲ್ಲಿ ಇಬ್ರು, ಅವಾಗ ಗೊತ್ತಾಗೇ ಆಗುತ್ತೆ. ಏನೇ ಮಾತಾಡ್ಲಿ, ಏನೇ ಕತೆ ಆಡ್ಲಿ, ಏನೇ ಜಗಳ ಆಡಿದ್ರು ಕೂಡ ಅವ್ರ ಜೊತೆನೆ ನಾವು ಆಡ್ಬೇಕಾಗುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸುಮಾರು ಜನ ಇಲ್ಲಿ ಇದ್ದಾಗ ಎಲ್ಲರ ಹತ್ರನೂ ಹೋಗ್ತೀವಿ, ಮಾತಾಡ್ತೀವಿ, ಬಟ್ ಅಷ್ಟೊಂದಾಗಿ ಗೊತ್ತಾಗಲ್ಲ. ಈ ರೀತಿಯಾಗಿ ಒಂದು ಟೀಮ್ ಮಾಡಿ ಅಂತ ಇದ್ದಾಗ ನೋಡ್ಬೋದು ನೀವು, ಬೇಕು ಅಂತ ಅವ್ರು ಸೋಲ್ಲಿ ಅಂತ, ಕಾವ್ಯ ಅವ್ರು ಸೋಲ್ಲಿ ಅಂತ ಇವ್ರು ಬಯಸಿದ್ರು, ಆದ್ರೆ ಆಗ್ಲಿಲ್ಲ. ಅದೇ ಹೇಳಿಲ್ವ ಧ್ರುವಂತ್ ಅವರು ಕೂಡ ದೇವರಂತ ಒಬ್ಬ ಇರ್ತಾನೆ ಅಂತ ಬಿಟ್ಟು ಅವರು ಭ್ರಮೆಯಲ್ಲಿ ಇದ್ರು. ಅಂದ್ರೆ ಕಾವ್ಯ ಸೋಲ್ತಾರೆ, ಸೋಲ್ಲೇಬೇಕು ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು. ಅಂದ್ರೆ ಭ್ರಮೆ, ನಾನಿಲ್ಲಿ ಟೀಮ್ ಮಾಡ್ಬಿಟ್ರೆ ಅವ್ರು ಸೋಲ್ತಾರೆ ಅಂತ ಅಂದ್ಬಿಟ್ಟು ಭ್ರಮೆಯಲ್ಲಿ ಇದ್ರು. ಆ ಒಂದು ಭ್ರಮೆ ನಿಜವಾಗ್ಲೂ ಕೂಡ ಭ್ರಮೆಯಾಗೆ ಇಲ್ಲಿ ಉಳ್ಕೊಂತು, ಸತ್ಯ ಅಂತೂ ಇಲ್ಲಿ ಆಗ್ಲಿಲ್ಲ. ಕೆಲವೊಬ್ರಿಗೆ ಸತ್ಯ ಆಗ್ಬೋದೇನೋ, ಬಟ್ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ರಲ್ಲ, ನಿಜವಾಗ್ಲೂ ಕೂಡ ಅದು ಅವರು ಭ್ರಮೆಯಲ್ಲಿದ್ದಾರೆ. ನಾನು ಟೀಮ್ ಮಾಡಿದ ತಕ್ಷಣ ಇಲ್ಲಿ ಕಾವ್ಯ ಸೋತೋಗ್ತಾಳೆ ಅಂತ ಅಂದ್ಬಿಟ್ಟು ಭ್ರಮೆಯಲ್ಲಿದ್ರು, ಅದು ಕೊನೆ ಭ್ರಮೆಯಾಗೆ ಉಳ್ಕೊಂಡ್ಬಿಡ್ತು. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ನೋಡಿ ರಾಶಿಕಾ ಅವ್ರು ಹೇಳ್ತಾರೆ ಶಿ ಈಸ್ ಪರ್ಫೆಕ್ಟ್ ಅನ್ನೋದು ಅವ್ರ ತಲೆಯಲ್ಲಿ ಇದೆ ಅಂತ ಅಂದ್ಬಿಟ್ಟು. ಹೌದು, ಶಿ ಈಸ್ ಪರ್ಫೆಕ್ಟ್ ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ. ಅವ್ರು ಪರ್ಫೆಕ್ಟ್ ಆಗಿ ಇದಾರಾ ಅಥವಾ ಇಲ್ವಾ ಅಂತ ಗೊತ್ತಾಗದು ಯಾವಾಗ ಅಂತಂದ್ರೆ ಇನ್ನೊಬ್ರು ಬಂದು, ನಾನು ರಕ್ಷಿತಾ ಅವ್ರ ಬಗ್ಗೆ ಅಂತಲ್ಲ, ಯಾರೇ ಆದ್ರೂ ಕೂಡ ಇಲ್ಲಿ ಒಬ್ರು ವ್ಯಕ್ತಿ ಬಂದ್ಬಿಟ್ಟು ನೀನು ಕರೆಕ್ಟ್ ಆಗಿದೆಯಾ, ನೀನು ತಪ್ಪಾಗಿದೆಯಾ ಅಂತ ಹೇಳಿದಾಗೆ ನಮಗೆ ಗೊತ್ತಾಗೋದು ನಾವು ಪರ್ಫೆಕ್ಟಾ ಅಥವಾ ತಪ್ಪಾ ಅಂತ ಅಂದ್ಬಿಟ್ಟು. ನಾವು ಮಾಡಿರೋ ಎಲ್ಲಾ ಕೆಲಸಲ್ಲೂ ಕೂಡ ಸಕ್ಸಸ್ ಸಿಕ್ತಿದ್ರು ಕೂಡ ಕೆಲವೊಂದ್ಸತಿ ನಾವು ಪರ್ಫೆಕ್ಟ್ ಆಗೋ ಇರ್ತೀವಿ, ಮತ್ತೆ ಇಲ್ಲಿ ಅನ್ಪರ್ಫೆಕ್ಟ್ ಆಗೋ ಕೂಡ ಇಲ್ಲಿ ಇರ್ತೀವಿ. ಅಂದ್ರೆ ಆ ಒಂದು ಕೆಲಸಕ್ಕೆ ನಾವು ಫಿಟ್ ಆಗಿ ಮತ್ತೆ ಅನ್ಫಿಟ್ ಅಂತ ಹೇಳ್ತಾರ, ಆ ರೀತಿಯಾಗಿ ಇಲ್ಲಿ ಇದ್ದೇ ಇರುತ್ತೆ. ರಾಶಿಕಾ ಅವರು ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದು, ಶಿ ಈಸ್ ಪರ್ಫೆಕ್ಟ್ ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅವರು ಪರ್ಫೆಕ್ಟ್ ಅಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಬರ್ತಾರೆ. ಅವಳು ಹೇಳಿದ್ದೇ ಎಲ್ಲ ಕರೆಕ್ಟ್ ಒಪಿನಿಯನ್, ಅವಳನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಭ್ರಮೆಯಲ್ಲಿ ಇದ್ದಾರೆ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಹೌದು, ಅವರು ಈ ಥರ ಒಂದು ಭ್ರಮೆಯಲ್ಲಿ ಇದ್ದಾರೆ. ಧ್ರುವಂತ್ ಅವ್ರು ಏನು ಹೇಳಿದ್ರು, ಈ ಒಂದು ಸಿಚುವೇಶನ್ ನಾನು ಹೇಳ್ತಿರೋದು ಕರೆಕ್ಟಾಗೇ ಇಲ್ಲಿ ಹೇಳಿದ್ರು. ನೆನ್ನೆನೂ ಕೂಡ ಒಂದು ವರ್ಡ್ ಇಲ್ಲಿ ಹೇಳಿದ್ರು, ಅದನ್ನು ಕೂಡ ತುಂಬ ಕರೆಕ್ಟಾಗಿ ಇತ್ತು. ಗಿಲ್ಲಿಯವರು ಕಾವ್ಯ ಅವರು ಒಟ್ಟಿಗೆ ಇರೋದು ಇಲ್ಲಿ ರಕ್ಷಿತ್ ಅವ್ರಿಗೆ ಇಷ್ಟ ಇಲ್ಲ. ಆಲ್ಮೋಸ್ಟ್ ಗಿಲ್ಲಿಯವರು ಕೂಡ ಕಾವ್ಯ ಅವ್ರನ್ನ ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾರೆ. ಫ್ರೆಂಡ್ಶಿಪ್ ಅನ್ನೋ ವಿಚಾರದಲ್ಲಿ ನಾನು ಹೇಳ್ತಿರೋದು, ಬೇರೆದಕ್ಕೆ ತಪ್ಪು ತಿಳ್ಕೊಬೇಡಿ. ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಅಷ್ಟೇ ಗಿಲ್ಲಿಯವ್ರನ್ನ ತುಂಬ ಹಚ್ಕೊಂಡಿದ್ದಾರೆ. ಕ್ಯಾಪ್ಟನ್ ಆಗಿದ ತಕ್ಷಣ ಅವ್ರದ್ದೊಂದು ಖುಷಿ ಏನಿತ್ತು, ಸಂತೋಷ ಏನಿತ್ತು, ಗಿಲ್ಲಿಯವರು ಒಬ್ಬರ ಹತ್ರನೇ ಜಾಸ್ತಿ ಅವರು ವ್ಯಕ್ತಪಡಿಸಿದ್ರು. ಎಲ್ಲರ ಹತ್ರನೂ ಮಾತಾಡಿದ್ರು, ಸ್ಪಂದನ ಅವ್ರ ಹತ್ರ ಹಗ್ ಮಾಡಿದ್ರು. ಆದರೂ ಕೂಡ ಗಿಲ್ಲಿಯವ್ರ ಹತ್ರ ಹೇಳಿ ಎಲ್ಲರೂ ಕ್ಯಾಪ್ಟನ್ ಆದಾಗ ಬರ್ತಾ ಇದ್ದೆ, ಇವಾಗ ಬರಲ್ಲ, ವೈಸ್ ಕ್ಯಾಪ್ಟನ್ ಆಗಲ್ವಾ ಅಂತ ಇಲ್ಲಿ ಕೇಳಿದ್ರು. ನೋಡಿ, ಈ ಒಂದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಅವರಿಬ್ರು ಏನೇ ಕಿತ್ತಾಡ್ಲಿ, ಏನೇ ಜಗಳ ಆಡಿದ್ರು ಕೂಡ ಒಬ್ಬರನ್ನ ಒಬ್ರು ಬಿಟ್ಟು ಮಾತಾಡಲ್ಲ, ಬಿಟ್ಟು ಕೊಡೋದು ಇಲ್ಲ. ಅಂದ್ರೆ ಕೆಲವೊಂದು ಸಮಯದಲ್ಲಿ ತಪ್ಪು ಮಾಡಿದಾಗ ಇಬ್ರು ಕೂಡ ಹೇಳ್ತಾರೆ. ಇಲ್ಲಿ ಇಬ್ರು ತಪ್ಪು ಮಾಡಿದಾಗ ಹೇಳ್ಕೊಂಡಿದ್ದಾರೆ. ಅಂದ್ರೆ ಗಿಲ್ಲಿಯವ್ರು ತಪ್ಪು ಮಾಡಿದಾಗ ಕಾವ್ಯ ಅವ್ರು ಹೇಳಿದ್ದಾರೆ, ಕಾವ್ಯ ಅವ್ರು ತಪ್ಪು ಮಾಡಿದಾಗ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ನನ್ನ ನೀನು ಬಿಟ್ಕೊಟ್ಟಿದ್ಯಲ್ವಾ, ನನಗೆ ಆ ತರ ಅನ್ನಿಸ್ತು, ಆ ರೀತಿ ಮಾಡಬೇಡ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ತುಂಬಾ ಓವರ್ ಆಗಿ ಜಗಳ ಆಡಿಲ್ಲ, ಬೇರೆಯವ್ರ ತರ ನಿಂತು ಮುಖವಾಡ ಗಿಕ್ವಾಡ ಅಂತ ಅಂದ್ಬಿಟ್ಟು ಇವರಿಬ್ರು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ಧ್ರುವಂತ್ ಅವ್ರು ನೀಟಾಗಿ ಅಬ್ಸರ್ವ್ ಮಾಡಿದ್ದಾರೆ. ಗಿಲ್ಲಿಯವ್ರ ಜೊತೆ ಕಾವ್ಯ ಅವರು ಇರಬಾರ್ದು ಅನ್ನೋದೇ ಇವ್ರದ್ದು ಮೇನ್ ಆಗಿರೋ ಒಂದು ಪಾಯಿಂಟ್ ಅಂತ ಅಂದ್ಬಿಟ್ಟು ಕೂಡ. ಅಂದ್ರೆ ಅಲ್ಲಿ ರಕ್ಷಿತ್ ಅವ್ರು ಇರಬೇಕು ಆ ಒಂದು ಪ್ಲೇಸ್ ಅಲ್ಲಿ ಅಂತ ಅವ್ರು ಇಷ್ಟಪಡ್ತಿದ್ದಾರೆ. ಗಿಲ್ಲಿಯವರು ಕೂಡ ಹೌದು ಇಷ್ಟಪಡ್ತಾ ಇದ್ದಾರೆ ರಕ್ಷಿತಾ ಅವ್ರನ್ನ. ಆದ್ರೆ ಕಾವ್ಯ ಅವರಷ್ಟು, ಅಂದ್ರೆ ಮೊದಲನೇ ಪ್ಲೇಸ್ ಅಲ್ಲಿ ಕಾವ್ಯ, ಎರಡನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ರಕ್ಷಿತ್ ಅವರಿದ್ದಾರೆ. ಆದ್ರೆ ಇಲ್ಲಿ ರಕ್ಷಿತ್ ಅವ್ರಿಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಮೊದಲನೇ ಪ್ಲೇಸ್ ಇಲ್ಲಿ ರಕ್ಷಿತ್ ಅವ್ರಿಗೆ ಬೇಕು ಅನ್ನೋ ರೀತಿ ಆಡ್ತಿದ್ದಾರೆ. ಅದು ಶೋಗೋಸ್ಕರನ ಅಥವಾ ಮುಂದೆ ಫ್ರೆಂಡ್ಶಿಪ್ ಕೂಡ ತುಂಬಾ ಚೆನ್ನಾಗಿರ್ಲಿ ಅಂತಾನ ಗೊತ್ತಿಲ್ಲ. ನೋಡೋಣ, ಮುಂದೆ ಹೋಗ್ತಾ ಆಗೇ ಆಗತ್ತೆ. ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಓಡಾಡೋದಿರ್ಬೋದು, ಎಲ್ಲರೂ ಕೂಡ ಒಟ್ಟಿಗೆ ಸೇರೋದಿರ್ಬೋದು, ಎಲ್ಲ ಗೊತ್ತಾಗೇ ಆಗುತ್ತೆ ಯಾರ್ಯಾರು ಎಷ್ಟೆಷ್ಟು ಜೊತೆಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಧ್ರುವಂತ್ ಅವರು ಮತ್ತೆ ರಾಶಿಕಾ ಅವರು ಹೇಳಿದ್ರಲ್ಲ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ.
ಇನ್ನು ಪ್ರೋಮೋದಲ್ಲಿರೋ ಪ್ರಕಾರ ಲಾಸ್ಟ್ ಆಗಿ ಇಲ್ಲಿ ಕಾವ್ಯ ಅವರು ಇಲ್ಲಿ ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಅವಳು ಇಲ್ಲದೆ ಸ್ಪಾರ್ಕ್ ಇರಲ್ಲ ಅನ್ನೋ ಭ್ರಮೆಯಲ್ಲಿ ಇದ್ದಾಳೆ, ನಿನ್ನನ್ನು ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಇಲ್ಲಿ ಹೌದು ಕಾವ್ಯ ಅವ್ರನ್ನ ಕಳಿಸ್ಬಿಟ್ಟು ನಾನು ಹೋಗೋದು ಅಂತ ಅಂದ್ಬಿಟ್ಟು ಚಾಲೆಂಜ್ ಕೂಡ ಹಾಕಿದ್ದಾರೆ. ಅಶ್ವಿನಿ ಅವ್ರಿಗೂ ಕೂಡ ಚಾಲೆಂಜ್ ಹಾಕಿದ್ರು, ಅಂದರೆ ಒಂದು ಮಸಿ ಬಳಿಯೋ ಟಾಸ್ಕ್ ಇರುತ್ತೆ, ನಿಮ್ಮನ್ನ ಇಲ್ಲಿ ಈಚೆ ಕಳಿಸಿ ನಾನಿಲ್ಲಿ ಈಚೆ ಹೋಗೋದು ಅಂತ ಅಂದ್ಬಿಟ್ಟು ನೋಡೋಣ ಯಾವ ಒಂದು ಚಾಲೆಂಜಲ್ಲಿ ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಕಾವ್ಯ ಅವರು ಅಂತ ಬಂದಾಗ ಅವರು ಕಾಂಪಿಟೇಷನ್ ಅಂತ ಬಂದಾಗ ಕೂಡ ನೀನು ನನ್ನ 1% ಕೂಡ ಕಾಂಪಿಟೇಟ್ ಮಾಡಕ್ ಆಗಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದರೆ ಇಲ್ಲಿ ಪ್ರೋಮೋದಲ್ಲಿ ಒಂದು ಕಟ್ ಮಾಡಿರೋದೇನಪ್ಪ ಅಂತಂದ್ರೆ, ಇಲ್ಲಿ ನಿನ್ನನ್ನ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು ಅಂತಂದ್ಬಿಟ್ಟು, ಅಂದ್ರೆ ಅಲ್ಲಿ ಕಟ್ ಆಗಿದೆ. ಅವ್ರು ಹೇಳಿದೇನು ಅಂತಂದ್ರೆ, ಗಿಲ್ಲಿನ ಕಳಿಸ್ಬಿಟ್ಟು ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಲ್ಲ, ಕಾವ್ಯ ಅವ್ರನ್ನ ಕಳಿಸ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಇರೋದು. ಬಟ್ ಇಲ್ಲಿ ಪ್ರೋಮೋದಲ್ಲಿ ಕಟ್ ಮಾಡಿರೋದು ಗಿಲ್ಲಿಯವ್ರ ಹೆಸರನ್ನ, ಆದ್ರೆ ಅದು ಕಂಟಿನ್ಯೂಟಿ ಇಲ್ಲಿ ಇಲ್ಲ. ಯಾಕಂದ್ರೆ ಹಾವು ಮತ್ತೆ ಏಣಿದು ನಮ್ಗೆ ಏನ್ ತೋರಿಸಿದ್ರು ಕಳೆದ 2 ವಾರದ ಹಿಂದೆ ಸೇಮ್ ಅದೇ ತರ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ಗೊತ್ತಿರ್ಲಿಲ್ಲ ಕಾವ್ಯ ಅವರು ಇಲ್ಲಿ ಹಾವು ಮತ್ತೆ ಏಣಿ ಎರಡನ್ನೂ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಇಲ್ಲಿ ಕನ್ಫ್ಯೂಷನ್ ಕೂಡ ಇಲ್ಲಿ ಇದೆ. ಅವರು ಗಿಲ್ಲಿಯವ್ರಿಗೆ ಹೇಳಿಲ್ಲ, ಫಸ್ಟ್ ಗಿಲ್ಲಿನ ಈಚೆ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಅಂದ್ಬಿಟ್ಟು. ಅದು ಚಾಲೆಂಜ್ ಖಂಡಿತವಾಗ್ಲೂ ರಕ್ಷಿತ್ ಅವ್ರು ಹಾಕಲ್ಲ, ಏನಕ್ಕೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಬೈ ಚಾನ್ಸ್ ಅವ್ರು ಹಾಕಿದ್ರು ಕೂಡ ನಾನು ಹೇಳ್ತಿರೋದು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಯಾರಿಗೆ ಏನು ಮಾತು ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು. ಅದಕ್ಕೆ ನೆಕ್ಸ್ಟ್ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ, ಗಿಲ್ಲಿಗೆ ಹೇಳ್ತಾ ಇದ್ಲು ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಅಂದ್ಬಿಟ್ಟು. ಹೌದು, ಅವರು ಗಿಲ್ಲಿಯವ್ರಿಗೆ ಹೇಳ್ತಿದ್ರು ಕಾನ್ಫಿಡೆನ್ಸ್ ಇದೆ, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು ಅಂತ ಅಂದ್ಬಿಟ್ಟು. ಹೌದು, ಗಿಲ್ಲಿಯವ್ರ ಸುಮಾರು ವಿಚಾರಗಳನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ. ಮೇನ್ ಆಗಿ ಇವ್ರು ಮಾಡ್ತಿರೋ ತಪ್ಪೇನಪ್ಪ ಅಂತಂದ್ರೆ, ಇಲ್ಲಿ ಕೋಪ ಬೇಗನೆ ಬರುತ್ತೆ, ಆದ್ರೆ ಗಿಲ್ಲಿಯವ್ರ ಜೊತೆ ಯಾರು ಇರಲೇಬಾರ್ದು, ಅಂದ್ರೆ ಜೊತೆಗೆ ಅಷ್ಟೊಂದು ಗಿಲ್ಲಿಯವರು ಕೂಡ ಯಾರನ್ನೂ ಹಚ್ಕೋಬಾರ್ದು, ನನ್ನನ್ನ ಬಿಟ್ಟು ಅಂದ್ರೆ ರಕ್ಷಿತ್ ಅವ್ರನ್ನ ಬಿಟ್ಟು ಯಾರು ಕೂಡ ಜಾಸ್ತಿ ಗಿಲ್ಲಿಯವ್ರ ಜೊತೆ ಸೇರಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಇದೆ. ಯಾಕಂದ್ರೆ ಅವ್ರ ಜೊತೆ ಇದ್ರೆ ಸೇಫ್ ಆಗಿ ಇಲ್ಲಿ ಫಿನಾಲೆಗೆ ಹೋಗಬಹುದು ಅಂತ ಅಂದ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಕುತ್ಕೊಂಡಿದೆ. ಎಲ್ಲರೂ ಬಾಯಲ್ಲೂ ಕೇಳ್ಬೋದು, ಗಿಲ್ಲಿಯವ್ರ ಜೊತೆ ಇದ್ದಾಗ ಇಲ್ಲಿ ಸ್ವಲ್ಪ ಒಂದು 2-3 ವಾರ ಜಾಸ್ತಿ ಅವ್ರನ್ನ ಅವರು ತೋರಿಸ್ಕೊಳ್ಬೋದು, ಮತ್ತೆ ಕ್ಯಾಮ್ರಾ ಕೂಡ ಅವ್ರನ್ನ ಫೋಕಸ್ ಮಾಡುತ್ತೆ ಅಂತ ಚೆನ್ನಾಗಿ ಗೊತ್ತು ಎಲ್ರಿಗೂ ಕೂಡ, ಅವ್ರ ತಲೆಯಲ್ಲಿ ಕುತ್ಕೊಂಡಿದೆ. ಆದರೆ ಕೆಲವೊಬ್ರು ಪಾಸಿಟಿವ್ ಆಗಿ ಅದನ್ನ ತಗೊಂತಾರೆ, ಅಂದ್ರೆ ಗಿಲ್ಲಿಯವ್ರ ಜೊತೆ ಪಾಸಿಟಿವ್ ಆಗಿರ್ತಾರೆ, ಕೆಲವೊಬ್ರು ನೆಗೆಟಿವ್ ಆಗಿ ಇಲ್ಲಿ ಇರ್ತಾರೆ. ಇಲ್ಲಿ ರಕ್ಷಿತಾ ಅವ್ರಿಗೆ ಕಾವ್ಯ ಕೂಡ ಇಲ್ಲಿ ಹೇಳ್ತಾರೆ, ಒಂದು ಭ್ರಮೆ ಅನ್ನೋದಿದೆ, ಮತ್ತೆ ಸ್ಪಾರ್ಕ್ ಅಂತ ಏನಿದೆ ಅದನ್ನು ಕೂಡ ಅಷ್ಟೇ, ಅದು ಕೂಡ ಭ್ರಮೆಯಲ್ಲಿ ಇದ್ದಾರೆ. ತುಂಬಾ ಓವರ್ ಕಾನ್ಫಿಡೆನ್ಸ್ ಇರಲೇಬಾರ್ದು, ಕಾನ್ಫಿಡೆನ್ಸ್ ಅನ್ನೋದು ಒಳ್ಳೇದು, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರಲೇಬಾರ್ದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನಿಸ್ತು, ಯಾರ್ದು ತಪ್ಪು ಯಾರ್ದು ಸರಿ, ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಯಾರು ಭ್ರಮೆಯಲ್ಲಿ ಇದ್ದಾರೆ ಅನ್ನೋದನ್ನ, ಮತ್ತೆ ಯಾವ ವಿಚಾರದಲ್ಲಿ ಅನ್ನೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.